ನಿಜಕ್ಕೂ ಆ ಒಂದು ವಿಷಯ ಬಂದಾಗ ನನಗೆ ಪ್ರದೀಪ್ ಈಶ್ವರ್ ಅವ್ರ ಬಗ್ಗೆ ಹೆಮ್ಮೆ ಇದೆ. ಅದು ಏನು ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಆರಾಧ್ಯಾಸ್ ಟಿವಿ. ನಾನು ನಿಮ್ಮ ಸುನೀಲಾರಾಧ್ಯ. ಹೆಸರಾಂತ ಸಮಾಜ ಸೇವಕರು, ಜನಪ್ರಿಯ ನಾಯಕರು, ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಭಾಜಪ ಮುಖಂಡರಾದಂತಹ ಶ್ರೀಯುತ ಸಂದೀಪ್ ರೆಡ್ಡಿರವರು ಗುಡ್ ಫ್ರೈಡೆ ನಿಮಿತ್ತ ಕ್ರೈಸ್ತ ಬಾಂಧವರಿಗೆ ಇಂದು ನಗರದ CSI ಚರ್ಚ್ನಲ್ಲಿ ದಿನಸಿ ಕಿಟ್ಟುಗಳನ್ನು ವಿತರಿಸಿದರು. ಇಡೀ ದೇಶ ಧರ್ಮಾತೀತವಾಗಿ, ಜಾತ್ಯತೀತವಾಗಿ ಒಗ್ಗಟ್ಟಿನಿಂದ ಮುನ್ನಡೆಯಬೇಕಿದೆ. ಹೀಗೆ ನಡೆದರೆ ತಾವು ಕಂಡ ನವ ಸಮಾಜದ ನಿರ್ಮಾಣದ ಕನಸು ಬಹಳ ಬೇಗ ಈಡೇರುತ್ತದೆ ಎಂದರು. ಮಾನ್ಯ ಸಂದೀಪ್ ರೆಡ್ಡಿರವರು ಮಾಧ್ಯಮಗಳೊಂದಿಗೆ ಮಾತನಾಡುವಾಗ ನಮ್ಮ ಆರಾಧ್ಯಾಸ್ ಟಿವಿಯ ಕಡೆಯಿಂದ ಮಾನ್ಯ ಪ್ರದೀಪ್ ಈಶ್ವರ್ರವರ ಬಗೆಗಿನ ಪ್ರಸಕ್ತ ಪರಿಶ್ರಮ ಅಕಾಡೆಮಿಯ ಕುರಿತಾದ ವಿವಾದದ ಬಗ್ಗೆ ಪ್ರಶ್ನಿಸಲಾಯಿತು. ನಮ್ಮ ಪ್ರಶ್ನೆಗೆ ಮಾನ್ಯ ಸಂದೀಪ್ ರೆಡ್ಡಿರವರು ಉತ್ತರಿಸಿದ್ದು ಹೀಗಿದೆ ನೋಡಿ. ಪವಿತ್ರವಾದ ವಾರ ಇವ್ರದ್ದು ಕ್ರಿಶ್ಚಿಯನ್ ಸಮುದಾಯದ್ದು ನಡೀತಾ ಇದೆ. ಈಗ ಶುಕ್ರವಾರ ಗುಡ್ ಫ್ರೈಡೆ ಬರ್ತಿದೆ. ಆ ಒಂದು ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರದ ಒಂದಷ್ಟು ಕ್ರಿಶ್ಚಿಯನ್ ಸಮುದಾಯದವರಿಗೆ, ಆರ್ಥಿಕವಾಗಿ ಹಿಂದುಳಿದಿರೋಂಥವ್ರಿಗೆ ಹಬ್ಬದ ಕೊಡುಗೆಯಾಗಿ ಒಂದಷ್ಟು ಫುಡ್ ಕಿಟ್ಗಳನ್ನು ಕೊಡುವಂತಹ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ವಿ. ನೀವೇ ನೋಡಿದ ಹಾಗೆ ನೂರಾರು ಜನ ಬಂದು ಇವತ್ತು ಮೊದಲೇ ಟೋಕನ್ಗಳನ್ನು ವಿತರಿಸಲಾಗಿತ್ತು. ಇವತ್ತು ಬಂದು ಫುಡ್ ಕಿಟ್ಗಳನ್ನು ತಗೊಂಡೋಗುವಂಥ ಕೆಲಸ ಮಾಡಿದ್ವಿ. ನಾವು ಸಾಂಕೇತಿಕವಾಗಿ ಚಾಲನೆಯನ್ನು ಕೊಟ್ಟಿದ್ದೀವಿ. ಸಮುದಾಯದ ಹಿರಿಯರು, ಯುವಕರು, ಇನ್ನು ಉಳಿದಂಥ ಜನಗಳಿಗೆ ಫುಡ್ ಕಿಟ್ಗಳನ್ನು ಕೊಡುವಂಥ ಕೆಲಸ ಮಾಡ್ತಿದ್ದಾರೆ. 2 ದಿನಗಳಿಂದ ರಾಜ್ಯ ಮಟ್ಟದ ಮಾಧ್ಯಮಗಳಲ್ಲಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು ನಮ್ಮ ಚಿಕ್ಕಬಳ್ಳಾಪುರದ ವಿಧಾನಸಭಾ ಕ್ಷೇತ್ರದ ಒಂದು ಶಾಸಕರ ಒಂದು ನೀಟ್ ಅಕಾಡೆಮಿ, ಪರಿಶ್ರಮ ಅಕಾಡೆಮಿ ಇದೆ, PU ಕಾಲೇಜಿನ ಬಗ್ಗೆ ಬೋಗಸ್ ಅನ್ನುವಂಥ ಒಂದಷ್ಟು ಸುದ್ದಿ ಹರಿದಾಡ್ತಾ ಇದೆ. ಅವರು ಒಂದು ಕಾಲೇಜಿನ ಪರ್ಮಿಷನ್ ತೊಗೊಂಡು ಹಲವು ಕಾಲೇಜುಗಳನ್ನು ನಡೆಸ್ತಾ ಇದ್ದಾರೆ, ಯಾವುದಕ್ಕೂ ಪರ್ಮಿಷನ್ ಇಲ್ಲ ಅನ್ನುವಂತಹ ವರದಿ ಬಂದಿದೆ ಅಂತ. ಇದ್ರ ಕುರಿತಂತೆ ತಮ್ಮ ಪ್ರತಿಕ್ರಿಯೆ ನೋಡಿ. ನಾನು ಪ್ರದೀಪ್ ಈಶ್ವರ್ ಅವರನ್ನು ಕ್ಷೇತ್ರದ ಶಾಸಕರಾಗಿ ಪ್ರಶ್ನೆ ಕೇಳ್ತೀನಿ ಬಿಟ್ಟರೆ ಅವರ ವೈಯಕ್ತಿಕ ವಿಷಯದಲ್ಲಿ ಮೂಗು ತೋರಿಸುವಂಥ ಕೆಲಸ ನಾನು ಮಾಡೋದಿಲ್ಲ. ಯಾಕೆ ಅಂತಂದರೆ ಇದು ಅವರ ಒಂದು ಪರಿಶ್ರಮ ಅಕಾಡೆಮಿ ಅನ್ನೋದು ಅವರ ಒಂದು ಬಿಸ್ನೆಸ್. ಮತ್ತು ಪರಿಶ್ರಮ ಅನ್ನೋ ಹೆಸರೇನಿದೆ, ಅದೇ ರೀತಿ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ದಿರ ತುಂಬ ಕೆಳಹಂತದಿಂದ ಬಂದಂಥ ಒಬ್ಬ ಯುವಕ ಅಷ್ಟು ದೊಡ್ಡ ಸಂಸ್ಥೆಯನ್ನು ಕಟ್ಟೋದು ಯಾವುದು ಅಷ್ಟು ಈಸಿಯಾಗಿರುವಂಥ ಕೆಲಸ ಅಲ್ಲ. ಏನಿವತ್ತು ಮಾಧ್ಯಮಗಳಲ್ಲಿ ಬರ್ತಿದೆ ಅದು ಸರಿನೋ ತಪ್ಪ ಅದನ್ನು ಪ್ರದೀಪ್ ಈಶ್ವರ್ ಅವರು ಮಾತಾಡ್ತಾರೆ. ಜೊತೆಗೆ ಅದಕ್ಕೆ ಅಂತ ನನ್ನ ನೆಲದ ಕಾನೂನಿದೆ, ಅದಕ್ಕೆ ಏನು ಬೇಕೋ ಅದಾಗುತ್ತೆ. ಆದರೆ ನಾನೊಬ್ಬ ಬೇರೆ ಪಾರ್ಟಿಯವನು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇದೊಂದು ತಗೊಂಡು ಏನೂ ವಿಷಯ ನಂಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ 1-2 ದಿವಸದಿಂದ ಸ್ವಲ್ಪ ಎಲ್ಲೋ ವಿಡಿಯೋಗಳು ನೋಡಿದೆ. ಆ ವಿಡಿಯೋಗಳಲ್ಲಿ ಎಷ್ಟು ಮಾತ್ರ ನಿಜ ಇದೆ, ಏನಿದೆ ನನಗೇನೂ ಗೊತ್ತಿಲ್ಲ. ಅಂತಹ ಒಂದು ಸುದ್ದಿಯನ್ನು ಹಿಡ್ಕೊಂಡು ನಾನು ಪ್ರದೀಪ್ ಈಶ್ವರ್ ಅವ್ರ ವಿರುದ್ಧ ಮಾತಾಡೋ ಅಂತಹ ಮನಸ್ಥಿತಿ ನನಗಿಲ್ಲ. ಪ್ರದೀಪ್ ಈಶ್ವರ್ ಅವ್ರ ಬಗ್ಗೆ ನನಗೆ ಅವ್ರು ಕಟ್ಟಿರೋಂಥ ಪರಿಶ್ರಮ ಸಂಸ್ಥೆಯ ಬಗ್ಗೆ ಒಬ್ಬ ಉದ್ಯಮಿಯಾಗಿ ಇನ್ನೊಬ್ಬ ಉದ್ಯಮಿಯನ್ನು ನಾನು ಯಾವತ್ತೂ ಅಡ್ಮೈರ್ ಮಾಡಿದ್ದೀನಿ. ಅವರಿಂದ ಎಷ್ಟೋ ಸಲ ಸ್ಫೂರ್ತಿಗೊಳಗೊಂಡಿದ್ದೀನಿ ಉದ್ಯಮ ಅಂತ ಬಂದಾಗ. ಆದರೆ ರಾಜಕೀಯ ಅಂತ ಬಂದಾಗ, ಸೇವೆ ಅಂತ ಬಂದಾಗ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರದೀಪ್ ಈಶ್ವರ್ ಈಸ್ ಅನ್ ಆನ್ಸರಬಲ್ ಪರ್ಸನ್. ಅದಕ್ಕೋಸ್ಕರ ಅವ್ರನ್ನ ಪ್ರಶ್ನೆ ಮಾಡ್ತೀನಿ. ಸರಿ ಮಾಡಿದಾಗ ಸರಿ ಅಂತ ಕೂಡ ಹೇಳಿದ್ದೀನಿ. ಕೊಳಚೆ ನೀರನ್ನು 3ನೇ ಹಂತದ ಶುದ್ಧೀಕರಣ ಆಗಲೇಬೇಕು. ನನ್ನ ಚಿಕ್ಕಬಳ್ಳಾಪುರದ ರಸ್ತೆಗಳು ಉತ್ತಮ ಮಟ್ಟಕ್ಕೆ ಏರಿಕೆ ಆಗಬೇಕು. ಈ ವಿಷಯದಲ್ಲಿ ರಾಜಿನೇ ಇಲ್ಲ. ಪದೇ ನಾನು ಪ್ರದೀಪ್ ಈಶ್ವರ್ ಅವರನ್ನು ಪದೇ ನಾನು ಬೀದಿಗೆ ಎಳೆದು ತಂದು ಮಾತಾಡೋ ಅಷ್ಟು ಹಕ್ಕು ನನಗೆ ಸಂವಿಧಾನ ಕೊಟ್ಟು ಅದ್ರ ಬಗ್ಗೆ ಮಾತಾಡ್ತೀನಿ. ಆದರೆ ಪರಿಶ್ರಮ ಅಕಾಡೆಮಿ ಏನಿದೆ, ನಿಜಕ್ಕೂ ಆ ಒಂದು ವಿಷಯ ಬಂದಾಗ ನನಗೆ ಪ್ರದೀಪ್ ಈಶ್ವರ್ ಅವ್ರ ಬಗ್ಗೆ ಹೆಮ್ಮೆ ಇದೆ. ಅದು ಏನೇ ಆದರೂ ಸಹ ಅದನ್ನು ತನಿಖೆ ಆಗೋದು ಬಿಡೋದು ಎಲ್ಲ ಸರ್ಕಾರದ ಕೆಲಸ. ಅದು ಆ ರೀತಿ ಏನಾದರೂ ತಪ್ಪಾಗಿದ್ದರೆ ಪ್ರದೀಪ್ ಈಶ್ವರ್ ಅವರು ತಿದ್ದುಕೊಬೇಕು. ಮತ್ತು ಅದಕ್ಕೆ ಏನು ಬೇಕೋ ಅದಕ್ಕೆ ಕಾನೂನಿನ ಚೌಕಟ್ಟಿನಲ್ಲಿ ಏನಾಗಬೇಕೋ ಅದಾಗಬೇಕು. ಆದರೆ ನಾನೊಬ್ಬ ಸಾಮಾನ್ಯ ಪ್ರಜೆಯಾಗಿ ನನಗೆ ಸಂಬಂಧ ಪಡೆದಿರೋ ಅಂತಹ ವಿಷಯದ ಬಗ್ಗೆ ನಾನು ಮಾತಾಡೋದಕ್ಕೆ ಇಷ್ಟಪಡಲ್ಲ ಅಂತ ಈ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರಿಯ ವೀಕ್ಷಕರೇ, ಪ್ರಸಕ್ತದ ನಮ್ಮ ಈಗಿನ ಸಮಾಜಕ್ಕೆ ಸಂದೀಪ್ ರೆಡ್ಡಿಯವರಂತಹ ನಾಯಕರ ಅವಶ್ಯಕತೆ ಬಹಳ ಇದೆ ಅನಿಸುತ್ತೆ. ಕಾರಣ ಏನು ಗೊತ್ತಾ? ಒಬ್ಬ ನಾಯಕನಾದವನಿಗೆ
ನಿಷ್ಪಕ್ಷಪಾತ ಗುಣವಿರಬೇಕು, ಮುಕ್ತ ಮನೋಭಾವವಿರಬೇಕು. ಮಾನ್ಯ ಸಂದೀಪ್ ರೆಡ್ಡಿರವರು ರಾಜಕಾರಣ ಅಂತ ಬಂದಾಗ ಶಾಸಕರಿಗೆ ನೇರವಾಗಿ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. ಅಟ್ ದಿ ಸೇಮ್ ಟೈಮ್ ಅವರ ಸಾಧನೆಯನ್ನು ಕೂಡ ಹೊಗಳುತ್ತಿದ್ದಾರೆ. ಹಳ್ಳಕ್ಕೆ ಬಿದ್ದಾಗ ಆಳಿಗೆ ಒಂದು ಕಲ್ಲು ಅನ್ನೋ ಹಾಗೆ ವರ್ತಿಸಲಿಲ್ಲ ಸಂದೀಪ್ ರೆಡ್ಡಿರವರು. ಇಟ್ಸ್ ವೆರಿ ಇನ್ಸ್ಪೈರಿಂಗ್ ಸಂದೀಪ್ ಸರ್. ನಿಮ್ಮ ಈ ಗುಣ ಹೀಗೇ ಇರಲಿ. ವಂದನೆಗಳೊಂದಿಗೆ ಸುನೀಲಾರಾಧ್ಯ.